ನಮ್ಮ ಪೂರ್ಣಿಮಾ ಮದುವೆಯಲ್ಲಿ ಅವರು ಬಳುವಳಿ ಹಾಕೊಡೋದು. ಇನ್ನೇನೊಂದೆರಡು ವರ್ಷದಲ್ಲಿ ನಮ್ಮ ರಾಮು ಇಂಜಿನಿಯರ್ ಆಗ್ತಾನೆ. ನಮ್ಮ ಚಿಕ್ಕಿ ಡಾಕ್ಟರ್ ಆಗಿ ಡಿಸ್ಟೆನ್ಸಲ್ಲಿ ಇಟ್ಕೊಂಡ. ಅದಿದೆ ನೋಡ ಪುಟ್ಟ ಮನೆ, ಅದರಲ್ಲಿ ನಾನು ನನ್ನ ರಾಣಿ ಇಬ್ರು ಇರು. ಇದಕ್ಕೆ ಹೆಸರು ಪಾರ್ವತಿ ಪ್ರಸಾದ. ಏನಂತೆ? ನಿಮ್ಮಂತ ಗಂಡನ ಪಡೆದ ನಾನು ಭಾಗ್ಯವಂತೆ ಅಂತೀನಿ. ಎಂಥ ಸ್ವಾರ್ಥಿನೇ ನೀನು ಮಾತ್ರ ಭಾಗ್ಯವಂತೆ, ನಿನ್ನನ್ನು ಪಡೆದ ನಾನು ಭಾಗ್ಯವಂತ ಅಲ್ವ? ನಾವಿಬ್ರು ಭಾಗ್ಯವಂತ. ಹಾಗ್ಬಾ ದಾರಿಗೆ. ಹಲೋ, ಕುಮಾರ್ ಸ್ಪೀಕಿಂಗ್. ಏನ್ ಯೋಚನೆ ಮಾಡ್ತಿದ್ದೀರಾ? ಸಾಯಿದ ಇನ್ನು ಬದುಕಿದ್ದೀನಲ್ಲ ಅಂತ. ಯಾಕೆ ಮಾತಾಡ್ತೀರಾ? ಆ ಅವಮಾನ ಇನ್ನೊಂದ್ಸಲ ಹೇಳಿ ಆನಂದ ಪಡುವಂತೀಯ. ನನ್ನ ಅವಮಾನ ಆಗಿದ್ದು ಅವ್ರಿಗ, ನನಗೆ. ನಾನು ತಾನೇ ಅವ್ರು ಹಂಗಿನ ಬಿದ್ದಿರೋ. ಅದಕ್ಕೆ ನಾನು ಕಳಿಸಿದ್ರೆ ನನ್ನ ತಲೆಬಾರ್ದು ಅವರು ಬಂದಿದ್ದಾರೆ. ರೋಣಕ್ಕೆ ಒಂದಿನಾದ್ರೂ ₹1 ಕೊಟ್ಟಿದ್ರ ಪಾಕೆಟ್ ಮನಿ ಅಂತ. ಈ ಮದುವೆ ಇಷ್ಟು ಇಲ್ವಂತೆ. ದೊಡ್ಡವ್ರು ನಾವೆಲ್ಲ ಇಲ್ಲಿರೋವಾಗ ಈ ತಲೆಹರಟೆಗೆ ಬೇರೆ ಅಭಿಪ್ರಾಯನ ಹುಳಿ ಬಾಯಿಲಿ. ಯಾಕೆ ಮದುವೆ ಬೇಡ ಅಂತ? ಇವನಿಗಿಂತ ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಇದೆಯೇನು? ಇಲ್ಲ ಇದಕ್ಕಿಂತಲೂ ದೊಡ್ಡ ಸಂಬಂಧ ಬೇಕು ಅಂತ ಇದೆಯೇನು? ಮಾಡ್ತೀಯಲ್ಲ ಕುಂಗಿಲ್ಲ. ಹೇಳಿದ್ದು ಕುತ್ರಗಳಮ್ಮ. ಮದ್ವೆ ಅಂದ್ರೆ ನನ್ಗೆ ಹೆದರಿಕೆ ಆಗುತ್ತೆ. ಹೆದರಿಕೆ ಯಾಕಮ್ಮ? ನನ್ ಗಂಡನ ಹಾಕೋನು ಅಪ್ಪನ ಹಾಗೆ ಇದ್ರೆ ನನ್ ಗತಿ ಏನು? ನನ್ ಪಾಲು ನಿನ್ ಹಾಗೆ ಆದ್ರೆ ಹೇಳಿದೆ. ನನ್ ಪಾಲ್ ನೋಡಿ ನೀನ್ ಹೆದರ್ಕೊಳ್ತೀಯ? ಏನೇ ಆಗಿದೆ ನನ್ಗೆ? ನಿಮ್ಮಪ್ಪ ನನ್ ಏನೇ ಕಮ್ಮಿ ಮಾಡ್ತಾರೆ? ಅವ್ರು ಹೇಳಿ ಸೀರೆ ಉಟ್ಕೋಬೇಕು, ಅವ್ರು ಹೇಳಿ ದ್ರೌಕೆ ತೊಟ್ಕೋಬೇಕು, ಅವ್ರು ಹೇಳಿದ ಅಲಂಕಾರ ಮಾಡ್ಕೋಬೇಕು. ಸರ್ಕಸ್ ನಲ್ಲಿ ಚಾಪಿ ನೋಡಿ ಹೆದರೋ ಪ್ರಾಣಿ ಹಾಗೆ ದಿನ ಎಲ್ಲ ಅವ್ರು ಏನಂತಾರೋ ಅವ್ರು ಹೇಳಿ ಕೋಪ ಮಾಡ್ಕೋತಾರೋ ಅಂತ ಹೆದ್ರೆ ನಡ್ತಾ ಇರ್ತೀಯ. ಈ ಮನೆಯಲ್ಲಿ ಯಾವತ್ತಾದ್ರೂ ಒಂದಿನ ನಿನ್ ಇಷ್ಟದಾಗ ನಡ್ಕೊಂಡಿದೀಯಾ? ಸ್ವತಂತ್ರವಾಗಿ ಒಂದ್ ಕೆಲಸ ಮಾಡಿದೀಯಾ? ಬದಲ ಹುಟ್ಟಿದ್ದಕ್ಕೆ ಆಯ್ತಿರೋವರೆಗೂ ನಮ್ ಕರ್ತವ್ಯ ಮಾಡಿ ಹೇಗೆ ಋಣ ತೀರಿಸ್ತೀವಿ. ನಿಮ್ ಮುಖ ಮಾಡೋದು. ಯಾಕೊಬ್ಳೆ ಕೂತ್ಕೊಂಡಿದ್ದೀಯಾ? ಅದಕ್ಕೆ ಊರ್ನಲ್ಲಿಲ್ಲ, ನೀವು ಹೊರಗಡೆ ಹೋಗಿದ್ರಿ. ಮಕ್ಕಳು ಮನೆಯಲ್ಲಿಲ್ಲ. ಪೂರ್ಣಿಮಾ ಎಲ್ಲಿ ಬಂದು? ರೂಮ್ನಲ್ಲಿದ್ದಾರೆ. ಮಕ್ಕಳನ್ನ ಬಿಟ್ಟೋದಕ್ಕೆ ನಿಮ್ಮ ಮನಸ್ಸು ತುಂಬಾ ಕಷ್ಟ ಆಗುತ್ತೆ. ಕರುನ ದೂರ ಹೇಳ್ಕೊಂಡು ಹೋದ್ರೆ ಸ್ವಲ್ಪ ದಿನ ಒದ್ದಾಡೋದಿಲ್ವೇ? ಅದಕ್ಕೆ ಇನ್ನೇನ್ ಮಾಡಕ್ಕಾಗತ್ತೆ? ರಾಮು ಕಿಟ್ಟಿ ಇದ್ದಿದ್ರೆ ಏನಾದ್ರೂ ಮಾತಾಡ್ತಾನೆ ಇರ್ತಿತ್ತು. ನಿನಗೊಂದು ಪ್ರೆಸೆಂಟೇಶನ್ ತಂದಿದ್ದೇನೆ ನಾನಿವತ್ತು. ನೀವೇ ನನ್ನ ಪಕ್ಕದಲ್ಲಿರುವಾಗ ನನಗೆ ಬೇರೆ ಪ್ರೆಸೆಂಟೇಶನ್ ಯಾಕೆ? ಯಾಕಿತ್ತು? ಈಗ್ಲಾದ್ರೂ ನನ್ನ ತಾಯಿಗೆ ನಾಟಕ ಬಂತಲ್ಲ. ಚಿಕ್ಕ ಅಂದ್ರೆ ನಾಗಿ ತುಂಬಾ ಉದ್ದ ಆಗ್ತಾ ಇದೆ. ಏನಪ್ಪ ಅದು ಕಿಟ್ಟಿ? ನೀನು ಮದುವೆ ಆಗ್ಬೇಕಲ್ಲ? ಒಂದು ಹೇಳಿ ನೋಡಿ ನಿನ್ನ ಮಗನ ಕಟ್ಟಿಬಿಡು. ಸ್ವಲ್ಪ ಉದ್ವಾಗಿ ಹಾಗೆ ಕೂತಾರೆ. ಯಾಕಮ್ಮ? ಯಾಕೆ ಅಂತ ಏನ್ ಪ್ರಶ್ನೆ ಕೇಳ್ತಾ ಇಲ್ಲ? ಬಾಲಿಕ ಪಕ್ಕದಲ್ಲಿ ಏನೋ ನಿನ್ನ ಸೊಸೆ ಆಸೆ ಪಡ್ತಾ ಇದ್ದಾಳೆ. ಮಂತ್ರ ಇವತ್ತೇನು ವಿಶೇಷ? ಇವತ್ತು ಮಂಗಳ ವ್ರತ. ಆಶೀರ್ವಾದ ಮಾಡಿದ್ರೆ ಏನಂತ ಆಶೀರ್ವಾದ ಮಾಡ್ಬೇಕು? ನಿನ್ನ
ನಿಮ್ ಹಾಗೆ ನಾವಿಬ್ರು ಕೂಡ ಅರ್ಧನಾರೀಶ್ವರ ಬಾಳಿ ಅಂತ ಆಶೀರ್ವಾದ ಮಾಡಿ. ಮತ್ತೆ ನಿಮ್ ಮದುವೆಗೆ ಎಷ್ಟು ವರ್ಷ ಆಯ್ತು ಹೇಳಿ? ಎಷ್ಟು ವರ್ಷ ಆಯ್ತಂದ್ರೆ ಹೇಳ ನಿನ್ ಸೊಸೆನೆ. ನೀವೇ ಹೇಳಮ್ಮ. ನಿಮ್ ಮದುವೆ ಆಗಿ 1 ವರ್ಷಕ್ಕೆ ಅವ್ರು ಹುಟ್ಟಿದಂತೆ. ಅವ್ರಿಗೀಗ 24 ವರ್ಷ. ನಾಳೆಗೆ ನಿಮ್ಮಿಬ್ಬರಿಗೂ ಮದುವೆ ಆಗಿ 25 ವರ್ಷ ಆಗುತ್ತೆ.